ಅಕ್ಕ ನಾನು ರೆಡಿ ನೋಡುವ. ಏಯ್ ಏನದು? ಪಲಾವು. ಎಲ್ಲಿ ಹೊರಟೆ? ಪಕ್ಕದ ಮನೆಗಿರಿ. ಆರಂದ ನೀನ್ ಹೋಗ್ಬಾ. ಸ್ಯಾಂಡಿ, ಹೇಗ್ ಕಾಣಿಸ್ತಾ ಇದೀನಿ? ನಿನ್ಗೇನಮ್ಮ, ಯಾವಾಗ್ಲೂ ಚೆನ್ನಾಗೇ ಕಾಣಿಸ್ತೀಯ. ಅದೆಷ್ಟು ದಿನ ಆದ್ಮೇಲೆ ಆಫೀಸ್ಗೆ ಹೋಗ್ತಾ ಇದೀನಿ. ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅದು ನನ್ನ ಆಫೀಸ್, ನಾನ್ ಆಳ್ಬೇಕಾಗಿರೋ, ನಾನ್ ರೂಲ್ ಮಾಡ್ಬೇಕಾಗಿರೋ ಜಾಗ. ನೋಡ್ತಾ ಇರೋ ಸ್ಯಾಂಡಿ, ಇನ್ ಮುಂದೆ ಒಂದೊಂದೇ ಜಾಗನೂ ನನ್ನ ಕಂಟ್ರೋಲಿಗೆ ತಗೋತೀನಿ. ಸರಿ ಅಮ್ಮ, ಮಾವ ಕಾಯ್ತಾ ಇದ್ದಾರೆ ಅನ್ಸುತ್ತೆ, ಹೊಡೋಣ. ಅಪ್ಪ ಹೊರಡನ್ವಾ? ಅಮ್ಮ ಆಫೀಸ್ಗೆ ಹೋಗ್ತೀನಿ. ಅಮ್ಮು ಹೋಗ್ತೀನಿ ಅನ್ಬಾರ್ದಮ್ಮ, ಯಾವಾಗ್ಲೂ ಹೋಗ್ ಬರ್ತೀನಿ ಅನ್ಬೇಕು. ಓಕೆ ಓಕೆ, ಹೋಗಿ ಬರ್ತೀನಿ. ಅಮ್ಮು ಏನಾದ್ರು ತಿಂತ್ಯಾ? ತಂದ್ಕೊಡ್ಲಾ? ನಿನ್ ದಾರಿಲಿ ತಿನ್ಕೊಂಡು ಹೋಗು. ಏನಮ್ಮ ನೀನು ಯಾವಾಗ್ಲೂ ತಿಂತ್ಯಾ ಅನ್ಕೊಂಡು? ಅವಾಗ್ಲೇ ತಿಂಡಿ ತಿಂದು ಟ್ಯಾಬ್ಲೆಟ್ ತಗೊಂಡಲ್ಲ. ಅಮ್ಮೋ ಹೋಗ್ಲಿ ಬಿಡು, ಅಮ್ಮ ಹೇಗೆ ಅಂತ ನಿನಗೂ ಗೊತ್ತಲ್ಲ. ಹೆದರ್ಕೊಂಡ್ರ ಅಪ್ಪ? ನಾನು ಆರಾಮಾಗೇ ಇದ್ದೀನಿ, ಖುಷಿಯಾಗಿದ್ದೀನಿ. ಸುಮ್ಮನೆ ಅಮ್ಮಂಗೆ ಜಲಕ್ ಕೊಟ್ಟೆ ಅಷ್ಟೆ. ಅಮ್ಮ, ನೀನೇನು ಯೋಚನೆ ಮಾಡಬೇಡ. ಆಫೀಸಲ್ಲೂ ನಿನ್ ಥರನೇ ಕೇರ್ ಮಾಡೋರು ಇದ್ದಾರೆ ನನಗೆ. ಸರಿ ಅಮ್ಮು, ಆಫೀಸಲ್ಲಿ ಟೈಮಿಗೆ ಊಟ ಮಾಡಕ್ ಮರಿಬೇಡ. ಟ್ಯಾಬ್ಲೆಟು ಕರೆಕ್ಟಾಗಿ ತಗೋಬೇಕು. ಅದನ್ನೆಲ್ಲ ನಾನು ನೋಡ್ಕೋತೀನತ್ತೆ, ನೀವು ಟೆನ್ಷನ್ ತಗೋಬೇಡಿ. ಸಾವಿತ್ರಿ, ಟೈಮ್ ಆಯ್ತು, ನಾವೇನು ಬರ್ತೀವಿ. ಅಮಲ ಸರಿ, ಹೊರಡದ? ಸರಿ ಅಪ್ಪ. ಅಮ್ಮ ಹೋಗಿ ಬರ್ತೀನಿ. ಹುಷಾರು ಕಂದ. ಓ ಏನಪ್ಪಾ, ಫುಲ್ ಖುಷಿಯಾಗಿದ್ದೀಯಾ? ಹಾಡೆಲ್ಲ ಗೊಣಗ್ತಾ ಇದೀಯಾ? ಹಾಗೇನಿಲ್ಲ, ನಾರ್ಮಲ್ ಆಗೇ ಇದ್ದೀನಿ. ಇನ್ಮೇಲೆಲ್ಲ ಹಿಂಗೇನಪ್ಪ, ಹಾಡು, ವಿಜಿಲ್ಲು, ಕನಸು. ಏನಾಯ್ತು? ಈ ರೂಮಲ್ಲಿ ನಂಗೆ ಆಡೋಕ್ಕೂ ಫ್ರೀಡಮ್ ಇಲ್ವಾ? ಇದೆಯಪ್ಪ ಇದೆ. ಇನ್ಮೇಲೆ ಪ್ರಪಂಚನೇ ನಿಂದು ಬ್ರೋ. ಹಾಡ್ತಾ ಇರು, ಕುಣಿತಾ ಇರು, ಫುಲ್ ಎಂಜಾಯ್ ಮಾಡು. ಕರೆಕ್ಟಾಗಿ ಏನು ವಿಷಯ ಅಂತ ಹೇಳು, ಇಲ್ಲ ಒದೆ ಬೀಳುತ್ತೆ. ಈಗ ನಿಂಗೊಂದು ಕತೆ ಹೇಳ. ಕತೆನ? ಅದೇನು ಹೇಳ್ತಿ ಹೇಳಪ್ಪ. ಒಂದು ಊರಲ್ಲಿ ಒಬ್ಬ ರಾಜ್ಕುಮಾರಿ ಇದ್ಲಂತೆ. ಯಾವಾಗ್ಲೂ ಕಿತ್ತಾಡ್ತಾ ಇರ್ತಿದ್ರಂತೆ. ಕಿತ್ತಾಡ್ತಾ ಅವ್ರಿಬ್ರಿಗೂ ಗೊತ್ತಿಲ್ದೇನೆ ಲವ್ ಆಗೋಗ್ಬಿಡ್ತಂತೆ. ಇದೇನ್ ಕತೆನೋ? ಕಿತ್ತಾಡೋರು ಲವ್ ಮಾಡೋದ? ನೋವೇ. ಕೆಲವು ರಿಲೇಶನ್ಶಿಪ್ ಹಾಗೆ, ಅವ್ರಿಗೆ ಅರ್ಥ ಆಗಲ್ಲ, ಬೇರೆಯವ್ರಿಗೆ ಅರ್ಥ ಆಗತ್ತೆ ಅಲ್ವೇನ್ರಿ? ಯಾರು ನೋಡ್ಕೊಂಡ್ ಮಾತಾಡ್ತಿದ್ಯಾ? ಅದು ಸ್ವಲ್ಪ ಪರ್ಸನಲ್. ಕೆಲವೊಂದ್ಸತಿ ಸಂಬಂಧ ಇಲ್ದೆ ಮಾತಾಡ್ತೀಯ, ಫ್ರೆಂಡ್ ಅಲ್ವಾ, ಎಲ್ಲ ಸಹಿಸ್ಕೋಬೇಕಾಗತ್ತ. ಅದ್ ಸರಿ, ಈ ಕತೆ ನನಗ್ಯಾಕೆ ಹೇಳ್ತಿದ್ಯಾ? ಕೆಲವು ಸಲ ಸಿಚುವೇಶನ್ ಡಿಮ್ಯಾಂಡ್ ಮಾಡಿದಾಗ ಹೇಳಲೇಬೇಕಾಗತ್ತೆ, ಬೇರೆ ಆಪ್ಷನ್ನೇ ಇಲ್ಲ. ಅಲ್ವೇನ್ರಿ? ಅಪ್ಪ ತಂದೆ ಮುರುಗೇಶಪ್ಪ, ಕೊಂಕ ಸುತ್ತಿ ಮೈಲಾರಿಗೆ ಬರ್ಬೇಡ, ನೇರವಾಗಿ ವಿಷಯಕ್ಕೆ ಬಾ. ನಿನ್ನೆ ದೇವಸ್ಥಾನದ ವಾತಾವರಣ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ. ಓ, ಅಲ್ಲೋ ಕೂತ್ರೆ ಮನ್ಸಿಗೊಂಥರ ನೆಮ್ಮದಿ. ಅದೇ ನೆಮ್ಮದಿ ಸಿಗ್ಲೇಬೇಕು. ಅದಕ್ಕಂತಾನೆ ಅಲ್ಲಿ ಒಬ್ರು ಯಾರೋ ಎಂಟ್ರಿ ಆಗಿರ್ಬೇಕಲ್ವಾ? ಒಬ್ರ? ಓ, ಆರಾಧನವ್ರ ಬಂದಿದ್ರು. ನಂತದ್ರಲ್ಲಿ ಸಾರಿ, ಥ್ಯಾಂಕ್ಸು
ಎಲ್ಲ ಎಕ್ಸ್ಚೇಂಜ್ ಆಗಿರ್ಬೇಕಲ್ವಾ? ಮತ್ತೆ ಮುಖಾಮುಖಿ ನೋಡದೆ ಬೈದಿದ್ರು ಸಾರಿ ಕೇಳಬೇಕಲ್ವಾ? ನಿಮ್ ಮಧ್ಯದ ಕೋಪ ತಾಪ ಎಲ್ಲ ಕಡಿಮೆ ಆಗಿ ಸಮಾಧಾನ ಆದಂಗ ಅನ್ಸುತ್ತೆ. ಹೌದು ಬ್ರೋ, ಎಲ್ಲ ಸಾರ್ಟ್ ಔಟ್ ಆಗಿದೆ. ಅದ್ ಸರಿ, ಇದೆಲ್ಲ ನಿನಗೇನ್ ಗೊತ್ತು? ನಮ್ಗೆಲ್ಲ ಗೊತ್ತಾಗುತ್ತೆ ಬ್ರೋ. ಇನ್ಮೇಲೆ ಇದೆಲ್ಲ ಕಾಮನ್ನು, ಹೋಗೋದು ಬರೋದು ಇದೆಲ್ಲ ಇದ್ದಿದ್ದೆ. ಯಾಕೆ? ಹೇಳಿದ್ನಲ್ಲ, ಕೆಲವು ಸಲ ನಮ್ಮ ವಿಚಾರ ನಮ್ಗೆ ಗೊತ್ತಾಗಲ್ಲ, ಬೇರೆಯವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಇದೆಲ್ಲ ಕಾಮನ್. ನಿಂಗೆ ತಲೆ ಕೆಟ್ಟಿದೆ, ಏನೇನೋ ಮಾತಾಡ್ತಿದ್ಯಾ. ಹೊಟ್ಟೆ ಹಸಿದೆ, ಇನ್ನ ತಿಂಡಿ ಮಾಡೋಣ ಎದಳು. ರಿಲ್ಯಾಕ್ಸ್, ತಿಂಡಿ ಬರುತ್ತೆ. ಬರುತ್ತಾ? ಎಲ್ಲಿಂದ ಬರುತ್ತೆ? ಎಲ್ಲಿಂದ ಬರಬೇಕೋ ಅಲ್ಲಿಂದನೇ ಬರುತ್ತೆ. ನಾನು ಹೇಳಿಲ್ವಾ, ಬಂತು ತಿಂಡಿ ಬಂತು ಬ್ರೋ. ರಾಜ್, ರಾಜ್, ಓ, ನಮ್ಮ ಮುನಿಯಮ್ಮ. ನಿಮ್ಮ ಮುನಿಯಮ್ಮ ಹಂಗಲ್ಲ ಬ್ರೋ, ಬ್ರೋ, ನಿನ್ನೆ ಕೂಗ್ತಾ ಇರೋದು. ರಾಜ್, ಬ್ರೋ, ಇದೇನ್ ರೂಮ್ ಹಿಂಗಿದೆ? ಮುನಿಯಮ್ಮನ ನೋಡಿದ್ರೆ ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಯ್ಯೋ, ಒಳಗ್ ಬನ್ನಿ, ಪರವಾಗಿಲ್ಲ. ಆರಾಧನ ಅವ್ರೆ, ಬನ್ನಿ ಒಳಗಡೆ. ಬಂದೆ. ಆರಾಧನವ್ರೆ, ಏನ್ ಸಮಾಚಾರ? ನೀವು ಬ್ಯುಸಿ ಇದ್ರಿ ಅನ್ಸುತ್ತೆ, ಬರ್ಬಾರ್ದಿತ್ತೇನೋ. ಹಾಗೇನಿಲ್ಲ, ನೀವು ಬಂದ್ರೆ ನಮಗ್ ಖುಷಿನೇ. ಆ, ಅಮ್ಮ ಪಲಾವ್ ಮಾಡಿದ್ರು, ಕೊಡ್ಬಾ ಅಂತ ಕಳ್ಸಿದ್ರು, ಅದಕ್ಕೆ ಬಂದೆ. ಏನಾಯ್ತು? ನಿಮಗ್ ಪಲಾವ್ ಇಷ್ಟ ಇಲ್ವಾ? ಬೇರೆ ಏನಾದ್ರೂ ಮಾಡ್ಕೊಂಡ್ ಬರ್ಲಾ? ಇಲ್ಲ ಇಲ್ಲ, ನಮ್ ರಾಜ್ಗೆ ಪಲಾವ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ ರಾಜ್? ನೀವ್ಯಾಕೆ ಬೇರೆ ತಿಂಡಿ ಮಾಡೋ ತೊಂದ್ರೆ ತಗೋತೀರಾ ಪಾಪ? ಗಮ್ಮಂತಿದೆ. ಥ್ಯಾಂಕ್ಸ್ ಕಣ್ರಿ. ಆಂಟಿಗೂ ಥ್ಯಾಂಕ್ಸ್ ಅಂತ ಹೇಳ್ಬಿಡಿ. ಸರಿ, ನಾನಿನ್ನು ಹೊಡ್ತೀನಿ. ಹೊಡ್ತೀರಾ? ಈಗ ತಾನೇ ಬಂದಿದ್ದೀರಾ? ಅದೇ ಮತ್ತೆ. ನೀವು ಕುತ್ಕೊಳ್ಳಿ. ಪರವಾಗಿಲ್ಲ, ಇನ್ನೊಂದ್ಸರಿ ಬರ್ತೀನಿ. ಆಗಾಗ ಬರ್ತಾ ಇರಿ. ಸರಿ ಆರಾಧನ, ಬಾಯ್. ಬಾಯ್. ಓಯ್, ಅವ್ರು ತಿಂಡಿ ತರೋದು ನಿನಗೆ ಗೊತ್ತೋ? ನಂಗೆ ಬೇರೆಯವ್ರ ಭವಿಷ್ಯ ಹೇಳಕ್ ಬರುತ್ತೆ ಬ್ರೋ, ಆದ್ರೂ ನಿನ್ ಭವಿಷ್ಯ ನನ್ನ ಕಣ್ಮುಂದೆ ಕುಣಿತಾ ಇದೆ ಬ್ರೋ. ಅಲ್ವೇನ್ರಿ? ಲೂಸ್ ಆಗ್ಬಿಟ್ಟಿದ್ಯಾ ನೀನು. ಬಾ, ತಿಂಡಿ ತಿನ್ನ. ಗಾಯ್ಸ್, ಇವತ್ತು ಅಮಲಾ ಮೇಡಮ್ ಆಫೀಸಿಗೆ ಬರ್ತಿದ್ದಾರೆ. ಅವ್ರು ಹುಷಾರಾದ್ರ? ಗೊತ್ತಿಲ್ಲ, ಬಟ್ ಆದ್ರೆ ಬರ್ತಿರೋದಂತೂ ನಿಜ. ಪಾಪ ಅದು ಯಾಕಂಗಾದ್ರೆ ಏನು, ದೊಡ್ಡ ಜನ ಆದ್ಮೇಲೆ ಅವ್ರ ಬ್ಯಾಕ್ ಸ್ಟೋರಿಗಳು ಕೂಡ ದೊಡ್ಡದಾಗೇ ಇರುತ್ತೆ. ಅವ್ರಿಗೆ ಹುಷಾರಿಲ್ಲ ಅಂತ ಗೊತ್ತಾದ್ಮೇಲೆ ಈಗೆಲ್ಲ ಹೇಳ್ತಿದ್ದೀರಾ? ನಾನು ಅವ್ರನ್ನ ಸಿಟ್ ಮಾಡ್ಕೊಳ್ಳೋದು ನೋಡಿದ್ದೀನಿ. ಮೈ ಮೇಲೆ ದೆವ ಮಾಡ್ಕೊಡಂಗೆ ಆಡ್ತಾರೆ. ನನ್ಗಾಗ್ಲೇ ಡೌಟ್ ಇತ್ತು. ಅವ್ರಿಗೂ ಮೂರ್ತಿ ಸರ್ಗೂ ಏನೋ ಕಿರಿಕಂತೆ. ಅವ್ರು ಬಂದ್ರೆ ಈ ಮೂರ್ತಿ ಸರ್ನ ಕೆಲ್ಸದಿಂದ ತೆಗ್ದಾಕ್ಬಿಡ್ತಾರಂತೆ. ಮೂರ್ತಿ ಸರ್ನ ಯಾರು ಅಲ್ಲಾಡ್ಸಕ್ಕಾಗಲ್ಲ, ಯಾಕಂದ್ರೆ ಅವ್ರ ಬಾಸ್ಗೆ ತುಂಬಾ ಕ್ಲೋಸು.
ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್. ಇವಾಗ ಹೇಗಿದ್ದೀರಾ ಮ್ಯಾಮ್? ನನ್ಗೇನಾಗಿದೆ? ಚೆನ್ನಾಗೇ ಇದ್ದೀನಿ. ಅದು ನಿಮ್ಗೆ ಹುಷಾರಿಲ್ಲ ಅಂತ ಸುದ್ದಿ ಬಂತು, ಸೊ ಅದಕ್ಕೆ ಕೇಳ್ತಿದ್ದಾರೆ ಅಷ್ಟೇ. ಇಟ್ಸ್ ಓಕೆ. ನಾರ್ಮಲ್ ಆಗಿ ಇದ್ದಾರೆ. ಟ್ಯಾಬ್ಲೆಟ್ ಪವರ್ ಇರೋವರೆಗೂ ಎಲ್ಲರೂ ನಾರ್ಮಲ್ ಆಗೇ ಇರ್ತಾರೆ. ಅಪ್ಪ, ನಮ್ಗೆ ಹುಷಾರಿಲ್ಲ ಅಂತ ಆಫೀಸಲ್ಲೆಲ್ಲ ಯಾಕೆ ಹೇಳಿದಿರಾ? ಇಲ್ಲ ಅಮ್ಲ, ಹಾಗೆಲ್ಲ ಹೇಳಿಲ್ಲ ನಾನು. ಓ, ಬಹುಶಃ ನೀನು ಆಫೀಸ್ ಕಡೆ ಬಂದು ತುಂಬ ದಿನಗಳಾಯ್ತಲ್ಲ, ಅದಕ್ಕೆ ಅವರೆಲ್ಲ ಹಾಗೆ ಅಂದ್ಕೊಂಡಿರ್ಬೋದು. ಡೋಂಟ್ ವರಿ. ನನ್ನ ಪ್ಲಾನ್ ನನಗೆ ಉಲ್ಟಾ ಹೊಡೆಯೋ ಥರ ಮಾಡ್ತಿದ್ಯಾ ಮೂರ್ತಿ? ನನಗೆ ಹುಷಾರಿಲ್ಲ, ಐ ಆಮ್ ಎ ಲೂಸರ್ ಅಂತ ಪ್ರೂವ್ ಮಾಡಕ್ಕೆ ಹೊರಟಿದ್ಯಾ? ಯು ವಿಲ್ ಪೇ ಫಾರ್ ದಿಸ್.